ಈ ರಾಜ್ಯದ ಬಗ್ಗೆ ನಾನು ಮಾತಾಡಬೇಕಂತಕೊಂಡು ಬಂದಿದ್ದೆ. ಬಹುಶಃ ರಾಜ್ಯ ಎಲ್ಲ ಕೂಡ ಒಂದು ಕಡೆ ಆದರೆ ಕಲಬುರಗಿನೇ ಇವತ್ತು ಒಂದು ಜಿಲ್ಲೆ, ಒಂದು ರಾಜ್ಯ ಆಗಿ ಕುಂತಿದೆ. ಯಾಕಂದರೆ ಇವತ್ತು ಒಂದು ಕಡೆ ತಂದೆಯವರು ದೊಡ್ಡ ಸ್ಥಾನದಲ್ಲಿದ್ದಾರೆ, ಮಗ ಕೂಡ ಇವತ್ತು ಮಂತ್ರಿಗಳಾಗಿ ಇಲ್ಲಿ ಮುಂದುವರಿತಾ ಇದ್ದಾರೆ, ಜಿಲ್ಲಾ ಮಂತ್ರಿಗಳು ಕೂಡ ಆಗಿದ್ದಾರೆ. ಬಹುಶಃ ನಮ್ಮ ಅಧ್ಯಕ್ಷರು ಎಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಹೋಗಿ ಬಾಗೇವಾಡದಲ್ಲಿ ಅಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಆಗ್ತಾ ಇದೆ ಅಂದೇಳಿ ಅಲ್ಲಿ ಹೋಗಿದ್ರು. ಅಲ್ಲಿ ಭಾಳಷ್ಟು ಮಂದಿ ಬೆಳಗ್ಗೆಯಿಂದ ಕೂಡ ಅಕ್ರಮ ಮರಳು ಗಣಿಗಾರಿಕೆದಿಂದ ಸಾಕಷ್ಟು ಮಂದಿ ಮಕ್ಕಳು, ಸಾಕಷ್ಟು ಮಂದಿ ಹೆಣ್ಣುಮಕ್ಕಳು, ಅಲ್ಲಿ ಹಳ್ಳಿಯಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಆಕ್ಸಿಡೆಂಟಿಂದ ತೀರ್ಕೊಂಡೋಗಿದ್ದಂತ ಕಂಪ್ಲೇಂಟ್ ಬಂದಿದ್ದಕ್ಕೋಸ್ಕರವಾಗಿ ಅಲ್ಲಿ ಹೋಗಿದ್ರೆ ಅಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ಸಿನ ಸಣ್ಣ ಕರ್ಗೆಯ ಚೇಲಗಳೆಲ್ಲರೂ ಕೂಡ ಸೇರಿಕೊಂಡು ಘೋಷಣೆಗಳನ್ನು ಕೂಗ್ತಾ ಇದ್ರಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಏನಂದ್ರೆ ಖರ್ಗೆ ಅವರಿಗೆ ಜಿಂದಾಬಾದ್, ಪ್ರಿಯಾಂಕ ಅವರಿಗೆ ಜಿಂದಾಬಾದ್ ಅಂತೇಳಿ ನಮ್ಮ ಮೇಲೆ ಗದಾ ಪ್ರಹಾರವನ್ನು ಮಾಡ್ತಾ ಇದ್ರು. ಬಹುಶಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೊಂದು ರಾಷ್ಟ್ರೀಯ ಪಕ್ಷ, ನೆನಪಿರ್ಲಿ ಸಣ್ಣ ಖರ್ಗೆ ಅವರೇ, ಪ್ರಿಯಾಂಕ ಖರ್ಗೆ ಅವರೇ. ಇವತ್ತು ನಿನ್ನ ಶಕ್ತಿ ಅಂತೇಳಿ ಜಿಲ್ಲಾ ಮಂತ್ರಿಗಳಂದೇಳಿ ಅಕ್ರಮ ಗಣಿಗಾರಿಕೆಯಲ್ಲಿ ತಾವೇನು ಇವತ್ತು ಪಾಲ್ದಾರಾಗಿ ನಿಮ್ಮ ಚೇಲಗಳೆಲ್ಲ ಬಿಟ್ಟು ಏನು ಅಕ್ರಮ ಗಣಿಗಾರಿಕೆಯನ್ನು ಮಾಡಿಸ್ತಾ ಇದ್ರು, ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಹೋದಂಥ ಟೈಮಲ್ಲಿ ಅಪಮಾನವನ್ನು ಮಾಡೋಂಥ ಕೆಲಸ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಭಾರತೀಯ ಜನತಾ ಪಾರ್ಟಿ ಕೊಡೋಂಥ ಕೆಲಸ ಮಾಡುತ್ತೆ. ನೆನ್ಪಿಡ್ಕೋಬೇಕು, ಏನು ಕಾಲಚಕ್ರ ಏನು ಹಿಂಗೆ ಇರಲ್ಲ. ಯಾಕಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಅಲ್ಲಿ ಹೋಗಿ ಬಾಗವಾಡಿಗೆ ಹೋಗಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತೇಳಿ ಒಂದು ಅರ್ಥ ಮಾಡ್ಕೊ. ಈ ರಾಜ್ಯದ ಬಗ್ಗೆ ನಾನು ಮಾತಾಡಬೇಕಂತಕೊಂಡು ಬಂದಿದ್ದೆ. ಬಹುಶಃ ರಾಜ್ಯ ಎಲ್ಲ ಕೂಡ ಒಂದು ಕಡೆ ಆದರೆ ಕಲಬುರಗಿನೇ ಇವತ್ತು ಒಂದು ಜಿಲ್ಲೆ, ಒಂದು ರಾಜ್ಯ ಆಗಿ ಕುಂತಿದೆ. ಯಾಕಂದರೆ ಇವತ್ತು ಒಂದು ಕಡೆ ತಂದೆಯವರು ದೊಡ್ಡ ಸ್ಥಾನದಲ್ಲಿದ್ದಾರೆ, ಮಗ ಕೂಡ ಇವತ್ತು ಮಂತ್ರಿಗಳಾಗಿ ಇಲ್ಲಿ ಮುಂದುವರಿತಾ ಇದ್ದಾರೆ, ಜಿಲ್ಲಾ ಮಂತ್ರಿಗಳು ಕೂಡ ಆಗಿದ್ದಾರೆ. ಬಹುಶಃ ನಮ್ಮ ಅಧ್ಯಕ್ಷರು ಎಲ್ಲ ಹಿರಿಯ ನಾಯಕರೆಲ್ಲರೂ ಕೂಡ ಹೋಗಿ ಬಾಗೇವಾಡದಲ್ಲಿ ಅಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ಆಗ್ತಾ ಇದೆ ಅಂದೇಳಿ ಅಲ್ಲಿ ಹೋಗಿದ್ರು. ಅಲ್ಲಿ ಭಾಳಷ್ಟು ಮಂದಿ ಬೆಳಗ್ಗೆಯಿಂದ ಕೂಡ ಅಕ್ರಮ ಮರಳು ಗಣಿಗಾರಿಕೆದಿಂದ ಸಾಕಷ್ಟು ಮಂದಿ ಮಕ್ಕಳು, ಸಾಕಷ್ಟು ಮಂದಿ ಹೆಣ್ಣುಮಕ್ಕಳು, ಅಲ್ಲಿ ಹಳ್ಳಿಯಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಆಕ್ಸಿಡೆಂಟಿಂದ ತೀರ್ಕೊಂಡೋಗಿದ್ದಂತ ಕಂಪ್ಲೇಂಟ್ ಬಂದಿದ್ದಕ್ಕೋಸ್ಕರವಾಗಿ ಅಲ್ಲಿ ಹೋಗಿದ್ರೆ ಅಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ಸಿನ ಸಣ್ಣ ಕರ್ಗೆಯ ಚೇಲಗಳೆಲ್ಲರೂ ಕೂಡ ಸೇರಿಕೊಂಡು ಘೋಷಣೆಗಳನ್ನು ಕೂಗ್ತಾ ಇದ್ರಿ. ಏನಂದ್ರೆ ಖರ್ಗೆ ಅವರಿಗೆ ಜಿಂದಾಬಾದ್, ಪ್ರಿಯಾಂಕ ಅವರಿಗೆ ಜಿಂದಾಬಾದ್ ಅಂತೇಳಿ ನಮ್ಮ ಮೇಲೆ ಗದಾ ಪ್ರಹಾರವನ್ನು ಮಾಡ್ತಾ ಇದ್ರು. ಬಹುಶಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇದೊಂದು ರಾಷ್ಟ್ರೀಯ ಪಕ್ಷ, ನೆನಪಿರ್ಲಿ ಸಣ್ಣ ಖರ್ಗೆ ಅವರೇ, ಪ್ರಿಯಾಂಕ ಖರ್ಗೆ ಅವರೇ. ಇವತ್ತು ನಿನ್ನ ಶಕ್ತಿ ಅಂತೇಳಿ ಜಿಲ್ಲಾ ಮಂತ್ರಿಗಳಂದೇಳಿ ಅಕ್ರಮ ಗಣಿಗಾರಿಕೆಯಲ್ಲಿ ತಾವೇನು ಇವತ್ತು ಪಾಲ್ದಾರಾಗಿ ನಿಮ್ಮ ಚೇಲಗಳೆಲ್ಲ ಬಿಟ್ಟು ಏನು ಅಕ್ರಮ ಗಣಿಗಾರಿಕೆಯನ್ನು ಮಾಡಿಸ್ತಾ ಇದ್ರು, ನಮ್ಮ ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಹೋದಂಥ ಟೈಮಲ್ಲಿ ಅಪಮಾನವನ್ನು ಮಾಡೋಂಥ ಕೆಲಸ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ಭಾರತೀಯ ಜನತಾ ಪಾರ್ಟಿ ಕೊಡೋಂಥ ಕೆಲಸ ಮಾಡುತ್ತೆ. ನೆನ್ಪಿಡ್ಕೋಬೇಕು, ಏನು ಕಾಲಚಕ್ರ ಏನು ಹಿಂಗೆ ಇರಲ್ಲ. ಯಾಕಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲರೂ ಕೂಡ ಅಲ್ಲಿ ಹೋಗಿ ಬಾಗವಾಡಿಗೆ ಹೋಗಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತೇಳಿ ಒಂದು ಅರ್ಥ ಮಾಡ್ಕೊ.